ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ಇವತ್ತಿನ ಈ ದಿನದ ಪಂಚಾಂಗ ತಿಥಿ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಇವತ್ತು ಶುಭವಾಗಿದೆ, ಯಾವ ರಾಶಿಗೆ ಅಶುಭವಾಗಿದೆ, ಅದ್ರ ಜೊತೆಗೆ ಇವತ್ತು ಮಂಜುನಾಥ್ ಗುರೂಜಿಗಳು ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾರೆ, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮಕ್ಕೆ ಮಂಜುನಾಥ್ ಗುರೂಜಿಗಳನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಗುರೂಜಿ ನಮಸ್ತೆ, ಸ್ವಾಗತ. ವಾಗರ್ತ ಸಂಪ್ರೋಕ್ತಂ ವಾಗರ್ತ ಪ್ರತಿಪತೆ ಜಗತಪಿತರು ಒಂದೇ ಪಾರ್ವತಿ ಪರಮೇಶ್ವರ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಕೂಡ ಸ್ವಾಗತಿಸುತ್ತಾಯ್ತು. ಗುರೂಜಿಗಳೇ, ಈಗ ಮೊದಲನೇದಾಗಿ ಪಂಚಾಂಗ ಹಾಗೆ ಈ ದಿನದ ತಿಥಿಯ ಬಗ್ಗೆ ನೋಡೋಣ. ನೋಡಿ, ತುಂಬಾ ವಿಶೇಷವಾಗಿ ಇವತ್ತು 14 ಮಾರ್ಚ್ 2025 ಅಂತ ಹೇಳ್ತೀವಿ. ಇವತ್ತಿನ ತಿಥಿ ಹುಣ್ಣಿಮೆ ತಿಥಿ ಆಗಿದೆ. ಈ ಒಂದು ತಿಥಿಯ ವಿಶೇಷ ಅಂತಂದ್ರೆ ನಮ್ಮ ಒಂದು ಹೋಳಿ ಹಬ್ಬ ಅಂತ ಹೇಳ್ತೀವಿ, ಹೋಳಿ ಹುಣ್ಣಿಮೆ ಅಂತ ಹೇಳ್ತೀವಿ. ಇದಕ್ಕೆ ಬೇರೆ ಬೇರೆ ಒಂದು ಆಚಾರ ವಿಚಾರಗಳನ್ನ ಹೋಳಿ ಹಬ್ಬವನ್ನು ಆಚರಿಸುವಂಥದ್ದು ಹುಣ್ಣಿಮೆ ದಿನದಾಗಿರುತ್ತೆ. ಕೆಲವೊಬ್ರು ಹುಣ್ಣಿಮೆ ಮರ್ದಿನವನ್ನು ಹೋಳಿ ಹಬ್ಬವನ್ನು ಆಚರಿಸುವಂಥದ್ದಾಗಿರುವಂಥದ್ದು. ಮತ್ತು ಇವತ್ತು ಶುಕ್ಲ ಪಕ್ಷ ಅಂತ ಹೇಳ್ತೀವಿ. ಉತ್ತರ ಫಾಲ್ಗುಣಿ ನಕ್ಷತ್ರ ವಿಶೇಷವಾಗಿರುವಂಥ ನಕ್ಷತ್ರ. ಇದು ಒಂದು ಸೂರ್ಯನ ನಕ್ಷತ್ರ ಆಗಿರುವಂಥದ್ದು. ಹೋಳಿ ಹಬ್ಬ ಸೂರ್ಯನ ನಕ್ಷತ್ರದಲ್ಲಿ ಬಂದಾಗ ದೇಶಕ್ಕೆ ಮತ್ತು ನಾಡಿಗೆ ಸುಭೀಕ್ಷವಾಗಿರುವಂಥದ್ದು. ಯಾಕಂದ್ರೆ ಹೋಳಿ ಹಬ್ಬ ಅಂದ್ರೆ ಒಂದು ಬಣ್ಣ ಬಣ್ಣದ ಹಬ್ಬ ಅಂತ ಹೇಳ್ತೀವಿ. ಆ ಒಂದು ತಿಥಿಯ ವಿಶೇಷ ಈ ಒಂದು ಹುಣ್ಣಿಮೆ ತಿಥಿಗೆ ಇದು ವಿಶೇಷವಾಗಿದೆ. ಶೂಲ ಯೋಗ ಮತ್ತು ವಾರ ಶುಕ್ರವಾರವಾಗಿದೆ ಮತ್ತು ಫಾಲ್ಗುಣ ಮಾಸ ಅಂತ ಹೇಳ್ತೀವಿ. ಇಲ್ಲಿ ನಾವು ನೋಡೋದಾದ್ರೆ ಸೂರ್ಯೋದಯ ಬೆಂಗಳೂರಿನ ಕಾಲಮಾನದಲ್ಲಿ 6:28 ಬೆಳಗಿನ ಜಾವದಲ್ಲಿ ಮತ್ತು ಸೂರ್ಯಾಸ್ತ 6:30 ಬೆಂಗಳೂರಿನ ಒಂದು ಕಾಲಮಾನದಲ್ಲಿ ಆಗಿರುವಂಥದ್ದು ಈ ಒಂದು ದಿನದ ವಿಶೇಷ ಪಂಚಾಂಗವಾಗಿದೆ. ಗುರೂಜಿಗಳೇ, ಈಗ ಪಂಚಾಂಗವನ್ನ ತಿಳಿಸ್ಕೊಟ್ರಿ, ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನ ಕೂಡ ನೋಡ್ತಾ ಹೋಗೋಣ. ಯಾಕಂದ್ರೆ ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇರ್ತಾರೆ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷ ರಾಶಿಯ ದಿನ ಭವಿಷ್ಯ ಇವಾಗ ಯಾವ ರೀತಿಯಾಗಿದೆ ಇವತ್ತು? ಮೇಷರಾಶಿಯವರು ಇವತ್ತಿನ ದಿನ ತುಂಬಾ ಚೈತನ್ಯಮಯವಾಗಿರುವಂಥದ್ದು ನಾವು ನೋಡ್ತಾ ಬರ್ತೀವಿ. ನೀವು ಏನೇ ಮಾಡಿದ್ರು ಸಾಮಾನ್ಯವಾಗಿ ಮಾಡೋದಿಲ್ಲ, ಎಲ್ಲನೂ ಒಂದು ಖುಷಿಯಿಂದ ಮಾಡುವಂಥದ್ದು. ಸೊ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಖುಷಿ ಮತ್ತು ಚೈತನ್ಯ ಜಾಸ್ತಿ ಆದಾಗ ಇನ್ನೂ ಪರಿಪೂರ್ಣತೆಯನ್ನು ಹೊಂದಿ ಇವತ್ತು ನಿಮ್ಮ ಎಲ್ಲ ಬಂಧು ಮಿತ್ರರಿಂದ ನಿಮ್ಮ ಒಂದು ಸಹೋದ್ಯೋಗಿಗಳಿಂದ ಹೊಗಳಿಕೆಯನ್ನು ಪಡೆಯುವಂಥದ್ದು ಮೇಷರಾಶಿಯ ವಿಶೇಷವಾಗಿದೆ ಇವತ್ತು. ಗುರುಗಳೇ, ಈಗ ಮೇಷರಾಶಿಯ ಬಗ್ಗೆ ತಿಳಿಸ್ಕೊಟ್ರಿ, ಮುಂದಿನ ರಾಶಿ ವೃಷಭ ರಾಶಿಯ ಬಗ್ಗೆ ತಿಳಿಸ್ಕೊಡಿ. ಇವತ್ತಿನ ದಿನ ಸ್ವಲ್ಪ ಮನೋಬಲದ ಕೊರತೆ, ಮಾನಸಿಕ ಒತ್ತಡ ಅಂತ ಹೇಳ್ತೀವಿ, ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಒತ್ತಡಕ್ಕೊಳಗಾಗುವಂಥ ದಿನವಾಗಿರುತ್ತೆ. ಆದಷ್ಟು ಇದನ್ನ ದೂರ ಮಾಡಿ ಸ್ವಲ್ಪ ಏನಾದರೂ ನಿಮ್ಮ ಮನಸ್ಸಿನ ಆಯಾಸವನ್ನು ಕಮ್ಮಿ ಮಾಡಿಕೊಂಡು ಮತ್ತು ಕೆಲಸದಲ್ಲಿ ತೊಡಗಿದ್ರೆ ಇವತ್ತಿನ ದಿನ ತುಂಬಾ ಚೆನ್ನಾಗಿರುತ್ತೆ. ದ್ವಾದಶ ರಾಶಿಗಳ ಮೂರನೇ ರಾಶಿ ಮಿಥುನ ರಾಶಿಯ ದಿನ ಭವಿಷ್ಯ ಇವತ್ತು ಯಾವ ರೀತಿಯಾಗಿದೆ ಗುರುಗಳೇ? ಇವತ್ತು ಮಿಥುನ ರಾಶಿಯವರಿಗೆ ಬಹಳಷ್ಟು ಹೊಸ ವಿಚಾರಗಳು ತಿಳ್ಕೊಳ್ಳುವಂಥದ್ದು, ಮನೆಯಲ್ಲೇ ಆಗಿರ್ಬೋದು ಅಥವಾ ಕೆಲಸ ಕಾರ್ಯಗಳಲ್ಲೇ ಆಗಿರ್ಬೋದು ಅಥವಾ ಬಂಧು ಮಿತ್ರರಿಂದ ಏನೋ ಒಂದು ಹೊಸ ವಿಚಾರ ತಿಳ್ಕೊಳ್ಳುವಂತಾಗುತ್ತದೆ. ಆ ಹೊಸ ವಿಚಾರವನ್ನು ತಮ್ಮ ಕೆಲಸ ಕಾರ್ಯಗಳಲ್ಲಿ ಅಳವಡಿಸಿ ಅದರಿಂದ ನಿಮಗೆ ಖುಷಿ ಸಿಗುತ್ತೆ, ಅದರಿಂದ ನಿಮಗೆ ಹೊಗಳಿಕೆ ಕೂಡ ಸಿಗುತ್ತೆ ಮತ್ತು ಎಲ್ಲರಿಂದ ಪ್ರಶಂಸೆ ಕೂಡ ನಾವು ಇಲ್ಲಿ ನೋಡ್ತಾ ಬರ್ತೇವೆ. ಗುರುಗಳೇ, ಮಿಥುನ ರಾಶಿ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಮುಂದಿನ ರಾಶಿ ಕರ್ಕಾಟಕ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಸ್ವಯಂ ಸುಧಾರಣೆಯ ಒಂದು ಯೋಜನೆಗಳು ಒಂದಕ್ಕಿಂತ ಹೆಚ್ಚು ನಿಮಗೆ ಫಲ ನೀಡುವಂಥದ್ದು. ಈ ಸ್ವಯಂ ಸುಧಾರಣೆ ಅಂದ್ರೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಹೆಚ್ಚು ನೀವು ನೈಪುಣ್ಯತೆಯನ್ನು ಮಾಡುವಂಥದ್ದು, ಕ್ರಿಯಾತ್ಮಕವಾಗಿ ಮಾಡುವಂಥ ಇವತ್ತು ದಿನವಾಗಿದೆ. ತಾವು ವ್ಯಾಪಾರಸ್ಥರಾಗಿದ್ರೆ ಇವತ್ತು ವಿಶೇಷವಾಗಿರುವಂಥ ವ್ಯಾಪಾರದಲ್ಲಿ ವೃದ್ಧಿಯನ್ನು ಕಾಣ್ತಾ ಬರ್ತೀವಿ ಮತ್ತು ಇದರಿಂದ ನಿಮ್ಮ ವಿಶ್ವಾಸ ಹೆಚ್ಚು ಆಗಿ ನಿಮ್ಗೆ ಇನ್ನೂ ಅತ್ಯಧಿಕವಾಗಿ ಪಾಸಿಟಿವಿಟಿ ಮೂಡುವಂಥ ದಿನವಾಗಿರುವಂಥದ್ದು. ಗುರುಗಳೇ, ಕರ್ಕಾಟಕ ರಾಶಿ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಮುಂದಿನ ರಾಶಿ ಸಿಂಹ ರಾಶಿಯ ಬಗ್ಗೆ ನೋಡೋಣ. ಇಂದಿನ ಒಂದು ದಿನ ನಿಮಗೆ ಮನರಂಜನೆ, ಕ್ರೀಡಾ ಚಟುವಟಿಕೆಗಳು ಕ್ರಿಯಾತ್ಮಕವಾಗಿರುವಂಥದ್ದು ಹೆಚ್ಚು ನೋಡ್ತಾ ಬರ್ತೀವಿ. ಆದಷ್ಟು ಹೊರಾಂಗಣ ಒಂದು ಕಾರ್ಯಕ್ರಮಗಳನ್ನು ಕ್ರೀಡೆಯಲ್ಲಿ ಅಳವಡಿಸ್ಕೊಳ್ಳಿ. ಅಂದ್ರೆ ಹೊರಾಂಗಣ ಔಟ್ಡೋರ್ ಪ್ಲೇಯಿಂಗ್ ಗೇಮ್ಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ನೀವು ತೊಡಗಿಸ್ಕೊಂಡ್ರೆ ನಿಮಗೆ ಇನ್ನೂ ಹೆಚ್ಚು ಏಳಿಗೆ ಆಗುವಂಥದ್ದು. ಮನಸ್ಸು ಉಲ್ಲಾಸವಾಗಿರುತ್ತೆ, ದೇಹ ಕೂಡ ಅದಕ್ಕೆ ನಿಮಗೆ ಸಪೋರ್ಟ್ ಮಾಡುವಂಥದ್ದು. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿಯ ದಿನ ಭವಿಷ್ಯ ಇವತ್ತು ಯಾವ ರೀತಿಯಾಗಿದೆ ಗುರುಜಿ? ಕನ್ಯಾ ರಾಶಿಯವರಿಗೆ ಸ್ನೇಹಿತರಿಂದ ಒಂದು ವಿಶೇಷ ಅಭಿನಂದನೆ ಮತ್ತು ಸಂತೋಷ ದಿನ, ಒಂದು ಯಾವುದೋ ಒಂದು ಕಡೆಯಿಂದ ಸಂತೋಷ ಬರುವಂತ ಒಂದು ಮೂಲವಾಗಿರುವಂಥದ್ದು. ಅದು ಆದಾಯ ಆಗಿರ್ಬೋದು ಅಥವಾ ಸ್ನೇಹಿತರಿಂದ ಒಂದು ಖುಷಿ ವಿಚಾರ ಕನ್ಯಾ ರಾಶಿಯವರಿಗೆ ಇವತ್ತು ದೊರಕುತ್ತದೆ. ಓಕೆ, ಇವತ್ತಿನ ದಿನ ಕನ್ಯಾ ರಾಶಿಯವರಿಗೆ ಕೂಡ ತುಂಬಾ ಖುಷಿಯ ವಿಚಾರ ದೊರಕುವಂತಹ ದಿನ ಆಗಿದೆ. ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋಣ ಗುರುಜಿ. ತುಲಾ ರಾಶಿಯವರಿಗೆ ಸ್ವಲ್ಪ ಒತ್ತಡ ಸಹಿತವಾಗಿರುವಂತ ದಿನ. ಸ್ವಲ್ಪ ಆದಷ್ಟು ಕೆಲಸದಲ್ಲಿ ಎಲ್ಲಾ ಕಡೆಯಿಂದ ಒತ್ತಡಗಳು ಜಾಸ್ತಿ, ಮತ್ತೆ ಮಾಡಿರುವಂತ ಕೆಲಸಗಳಿಗೆ ಸ್ವಲ್ಪ ನಿಂದನೆ ಆಗುವಂಥದ್ದು. ಸಮಾಧಾನವಾಗಿ ಆ ನಿಂದನೆಯನ್ನು ಸ್ವೀಕರಿಸಿ ನೀವು ಎಲ್ಲಿ ತಪ್ಪಿದ್ದೀರ ಅದನ್ನ ಸರಿ ಮಾಡ್ಕೊಂಡ್ರೆ ಮುಂಬರುವ ಅಂದ್ರೆ ನಾಳೆ ನಾಡಿದ್ದು ದಿನಗಳಲ್ಲಿ ಸರಿ ಹೋಗುವಂಥದ್ದು ಆಗಿರುತ್ತೆ ತುಲಾ ರಾಶಿಯವರಿಗೆ. ಗುರುಜಿಗಳೇ, ಮುಂದಿನ ರಾಶಿ ವೃಶ್ಚಿಕ ರಾಶಿ ಬಗ್ಗೆ ನೋಡೋಣ. ವೃಶ್ಚಿಕ ರಾಶಿ ನಿಮ್ಮ ಒಂದು ದಿನ ಯೋಗ ಮತ್ತು ಧ್ಯಾನದಿಂದ ಪ್ರಾರಂಭಿಸುವಂಥದ್ದು ಇರುವಂಥದ್ದು. ಏನೋ ಜೀವನದಲ್ಲಿ ಮುಖ್ಯವಾದ ಬದಲಾವಣೆ ಮಾಡ್ಕೊತೀರಾ. ಮುಖ್ಯವಾಗಿ ಜೀವನಚರ್ಯ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಇವತ್ತಿಗೆ ನಿರ್ಧಾರ ಮಾಡುವಂಥ ದಿನ. ಅದನ್ನ ನಿರ್ಧಾರ ಮಾಡ್ಕೊಂಡು ಅಳವಡಿಸ್ಕೊಂಡ್ರೆ
ನಿಮಗೆ ತುಂಬಾ ಚೆನ್ನಾಗಿ ಇವತ್ತಿನ ದಿನ ಮೂಡ್ ಬರುತ್ತೆ. ವೃಶ್ಚಿಕ ರಾಶಿಯವರಿಗೂ ಕೂಡ ಇವತ್ತಿನ ದಿನ ಬಹಳ ಫಲಪ್ರದವಾಗಿರುವಂತದ್ದು. ಮುಂದಿನ ರಾಶಿ ಧನುರ್ ರಾಶಿಯ ಬಗ್ಗೆ ನೋಡೋಣ ಗುರುಜಿ. ವಿಪರೀತವಾಗಿ ಖರ್ಚು ಮಾಡುವಂಥದ್ದು ಇವತ್ತಿನ ದಿನವಾಗಿದೆ. ನಿಮ್ಮ ಹಣ ನಿಮಗೆ ಗೊತ್ತಿರಲಾರ್ದಂಗೆ ಪೋಲಾಗುವಂಥದ್ದು, ಅಂದ್ರೆ ಅನ್ಪ್ಲಾನ್ಡ್ ಮನಿ ಅಥವಾ ಅನ್ಪ್ಲಾನ್ಡ್ ಎಕ್ಸ್ಪೆನ್ಸಸ್ ಬರುವಂಥದ್ದು. ಸ್ವಲ್ಪ ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ. ಇವತ್ತಿನ ದಿನ ಧನುರ್ ರಾಶಿಯವರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಗುರೂಜಿಗಳು ತಿಳಿಸ್ಕೊಟ್ರು. ಮುಂದಿನ ರಾಶಿ ಮಕರ ರಾಶಿಯ ಬಗ್ಗೆ ನೋಡೋಣ ಗುರುಜಿ. ಸ್ವಲ್ಪ ನಿಮ್ಮ ಒಂದು ಮಾನಸಿಕ ಸದೃಢತೆ ಚೆನ್ನಾಗಿರುತ್ತೆ. ಅದರಿಂದ ನಿಮಗೆ ಮಾನಸಿಕ ಒತ್ತಡ ಕೂಡ ಕಮ್ಮಿ ಇರುತ್ತೆ. ಎಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಮತ್ತು ನಿಮ್ಮ ಮಾಡ್ತಿರುವಂಥ ಉದ್ಯೋಗ ಸ್ಥಳದಲ್ಲಿ ಎಲ್ಲರ ಸಹಕಾರದಿಂದ ಇವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೂಡಿಕೆಗೆ ಇವತ್ತು ಒಳ್ಳೆ ದಿನ. ನೀವು ಆರ್ಥಿಕವಾಗಿ ಮತ್ತು ಯಾರ ಸಲಹೆ ಸೂಚನೆಯಿಂದ ಹೂಡಿಕೆ ಇವತ್ತು ಮಾಡಬಹುದು. ಮಕರ ರಾಶಿಯ ಬಗ್ಗೆ ತಿಳಿದುಕೊಂಡಾಯಿತು. ಮುಂದಿನ ರಾಶಿ ಕುಂಭ ರಾಶಿ. ಹೇಗಿದೆ ಇವತ್ತಿನ ದಿನ? ಸೊ ಇವತ್ತು ನಿಮಗೆ ಸ್ವಲ್ಪ ದೀರ್ಘಕಾಲೀನ ಒಂದು ಅನಾರೋಗ್ಯದಿಂದ ಬಳಲ್ತಿದ್ರೆ ಇವತ್ತಿನ ದಿನ ತುಂಬ ಚೆನ್ನಾಗಿರುವಂಥದ್ದು. ಆದರೆ ಮಾನಸಿಕ ತೊಳಲಾಟಗಳು ಇನ್ನೂ ಸ್ವಲ್ಪ ಇರುವಂಥದ್ದು ಇಲ್ಲಿ ನಾವು ನೋಡ್ತಾ ಬರ್ತೀವಿ. ಸೊ ಅದಕ್ಕೆ ನಿಮ್ಮ ಪ್ರೀತಿ ಪಾತ್ರರಿಂದ, ಅವರಿಂದ ಶಾಶ್ವತವಾಗಿ ಯಾರು ನಿಮಗೆ ಮಿತ್ರರಿರ್ತಾರೆ ಅವರಿಂದ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳಿ. ಆ ಒತ್ತಡದಿಂದ ಹೊರಗಡೆ ಬನ್ನಿ ಅಂತ ಸೂಚಿಸ್ತೇವೆ. ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನ ರಾಶಿಯ ದಿನ ಭವಿಷ್ಯ ಯಾವ ರೀತಿಯಾಗಿದೆ ಗುರುಗಳು? ನೋಡಿ, ಇಲ್ಲಿ ನಿಮ್ಮ ಮೀನರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಪರಿಪೂರ್ಣವಾಗಿ ಇನ್ನೂ ಕಂಪ್ಲೀಟ್ ಆಗಿ ನಿಮಗೆ ಹುಷಾರಾಗದೇ ಇರುವಂಥದ್ದು, ಸ್ವಲ್ಪ ಏನೋ ಬಹುಕಾಲಿಕ ಒಂದು ನ್ಯೂನತೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆದಷ್ಟು ಇದರಿಂದ ನಿಮ್ಮ ಕೆಲಸದ ಮೇಲೆ ಗಮನ ಆ ಕಡೆ ಈ ಕಡೆ ಆಗ್ಬೋದು. ಸ್ವಲ್ಪ ಹೆಚ್ಚು ಗಮನ ಹರಿಸಿ ಆರೋಗ್ಯದ ಕಡೆ ನಿಮ್ಮ ಕೆಲಸ ಕಾರ್ಯಗಳು ಪರಿಪೂರ್ಣವಾಗುತ್ತೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನ ಮಂಜುನಾಥ್ ಗುರೂಜಿಗಳು ಕೂಡ ತಿಳಿಸ್ಕೊಟ್ರು. ಹಾಗೆ ನೀವು ಕೂಡ ಕಾಯ್ತಾ ಇದ್ದೀರಾ ಇವತ್ತು ಯಾವ ವಿಚಾರದ ಬಗ್ಗೆ ಬಹುಮುಖ್ಯವಾಗಿ ತಿಳಿಸ್ಕೊಡ್ತಾರೆ ಅಂತ ಹೇಳಿ. ಎಲ್ರಿಗೂ ಸಹ ಕನಸು ಬೀಳೋದು ಸರ್ವೇ ಸಾಮಾನ್ಯ ಆಗಿದೆ. ಕನಸಿನಲ್ಲಿ ನಾನು ಹಾವು ಕಂಡೆ ಅಥವಾ ಏನೋ ಒಂದು ಪ್ರಾಣಿ ಕಾಣಿಸ್ತು, ಇದು ಹಗಲುಗನಸು, ಜೊತೆಗೆ ಇದು ರಾತ್ರಿ 1 ಗಂಟೆ 2 ಗಂಟೆ, ಸೊ ಈ ಸಮಯದಲ್ಲಿ ಬಿದ್ದಂತ ಕನಸು, ಇದು ನಿಜ ಆಗುತ್ತಾ? ಇದು ಸಾಕಷ್ಟು ಗೊಂದಲಗಳು, ಸಾಕಷ್ಟು ಪ್ರಶ್ನೆಗಳು ಕೂಡ ನಿಮ್ಮಲ್ಲಿ ಮೂಡಿರುತ್ತೆ. ಹಾಗೆ ಇವತ್ತಿನ ಈ ನಮ್ಮ ಸಂಚಿಕೆಯಲ್ಲಿ ಗುರೂಜಿಗಳೇ, ಯಾವ ಸಮಯದಲ್ಲಿ ಬಿದ್ದಂತಹ ಕನಸು ನಿಜ ಆಗುತ್ತೆ ಅಂದ್ರೆ ಕನಸಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಅದಕ್ಕೆ ನಿಮ್ಮ ಉತ್ತರ ಗುರುಜಿ? ನೋಡಿ, ನೀವು ಹೇಳ್ದಂಗೆ ನಮ್ಮಲ್ಲಿ ಸುಮಾರು ಜನ ನಮ್ಮ ಕಚೇರಿಗೆ ಬಂದಿರ್ತಾರೆ. ಗುರುಗಳೇ ಆ ಥರ ಕನಸು ಬಿತ್ತು, ಈ ಥರ ಕನಸು ಬಿತ್ತು ಅಂತ. ಕೆಲವರಿಗೆ ಬೆಳಗ್ಗೆ ಬಂತು, ರಾತ್ರಿ ಬಂತು ಅನ್ನೋ ಒಂದು ವಿಚಾರದಲ್ಲಿ ಒಂದು ಕಡೆ ಅವರಿಗೆ ಒಂದು ಸಂತೋಷದಿಂದ ಬರ್ತಾರೆ, ಮತ್ತೊಂದು ಕಡೆ ಆತಂಕದಿಂದ ಬಂದಿರ್ತಾರೆ. ಮತ್ತು ನೀವು ಹೇಳ್ದಂಗೆ ಹಾವು ಕಚ್ಚಿದಂಗೆ ಆಗಿರೋದು ಅಥವಾ ದೇವಸ್ಥಾನ ಬಂದಂಗೆ ಆಗಿರೋದು, ಈ ರೀತಿ ಸುಮಾರು ವಿಚಾರಗಳು, ಗೊಂದಲಗಳು ನಮ್ಮ ವೀಕ್ಷಕರಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ತುಂಬ ಮುಖ್ಯವಾಗಿರುವಂಥದ್ದು ಬೆಳಗಿನ ಹೊತ್ತು ಏನಾದರೂ ಕನಸುಗಳನ್ನು ನೋಡ್ತಾ ಹೋದ್ರೆ ಶುಭ ಅಶುಭ ಕನಸುಗಳಂತ ಹೇಳ್ತೀವಿ. ಆದ್ರೆ ಏನಾಗುತ್ತೆ, ಬೆಳಗಿನ ಹೊತ್ತು ಬಿದ್ದರೆ ಕನಸು ಅಷ್ಟೊಂದು ಫಲಿಸೋದಿಲ್ಲ ಅಂತ ಹೇಳ್ತೀವಿ. ಬೆಳಗಿನ ಜಾವ ಅಂತಂದ್ರೆ ನಾವು ಹೇಳ್ತೀವಿ 6 ಗಂಟೆ ನಂತರ ಬೀಳುವಂಥ ಕನಸುಗಳು, 6 ಗಂಟೆ ನಂತರ 7 ಗಂಟೆ, ಸ್ವಲ್ಪ 6:30 ಜನ ಸರ್ವೇ ಸಾಮಾನ್ಯವಾಗಿ ಇದು ಮಾಡ್ತಾರೆ. ಆದರೆ ಆ ಕನಸುಗಳು ಅಷ್ಟೊಂದು ಫಲಿಸೋದಿಲ್ಲ. ಆದರೆ ಬೆಳಗಿನ ಜಾವ ಅಂದರೆ ನಾವು ಏನು ಹೇಳ್ತೀವಿ ಅಂತಂದರೆ ಬ್ರಹ್ಮಿ ಮುಹೂರ್ತದಲ್ಲಿ 3 ಗಂಟೆಯಿಂದ 6 ಗಂಟೆ ಒಳಗಿನ ಜಾವ ಏನಂತ ಹೇಳ್ತೀವಿ, ಆ ಕನಸುಗಳು ಖಂಡಿತ ಫಲಿಸುತ್ತೆ. ಅದರಲ್ಲಿ ಶುಭ ಸ್ವಪ್ನಗಳು, ಅಶುಭ ಸ್ವಪ್ನಗಳು ಅಂತ ಹೇಳ್ತೀವಿ. ಅದರ ಪ್ರಕಾರದಲ್ಲಿ ನಾವು ನೋಟ್ ಮಾಡ್ಕೋಬೇಕು ಯಾವ ರೀತಿ ಕನಸು ಬಿಡುತ್ತೆ, ಅದು ಶುಭವಾಗಿರುತ್ತೋ ಅಶುಭವಾಗಿರುತ್ತೆ. ಯಾಕಂದರೆ ಸುಮಾರು ಜನಕ್ಕೆ ಕನಸು ಬಿದ್ದ ನಂತರ ಬೆಳಗ್ಗೆ ಅರ್ಧಂಬರ್ಧ ನೆನಪಿರುತ್ತೆ, ಪೂರ್ತಿಯಾಗಿ ನೆನಪಿರೋದಿಲ್ಲ, ಅರ್ಧ ಮಾತ್ರ ಸ್ಟೋರಿ ಹೇಳುವಂಥದ್ದು. ಸೊ ಆದರೆ ಫಲಿಸುವಂಥ ಕನಸುಗಳನ್ನು 3 ಗಂಟೆಯಿಂದ 6 ಗಂಟೆ ಒಂದು ಜಾವದಲ್ಲಿ ಬೀಳುವಂಥ ಕನಸುಗಳನ್ನು ನಾವು ಇಲ್ಲಿ ಫಲಿಸುವಂಥದ್ದು ನೋಡ್ತಾ ಬರ್ತೇವೆ. ಓಕೆ ಗುರುಗಳೇ, ಈಗ ಕನಸು ಬಿತ್ತು, ನನಗೆ ಅದರಲ್ಲಿ ಅರ್ಧ ನೆನಪಿದೆ, ಇನ್ನು ಅರ್ಧ ನೆನಪಿಲ್ಲ ಅಂತ ಹೇಳಿ ಕೂಡ ನಿಮ್ಮ ಹತ್ರ ಬರ್ಬೋದು. ಸೊ ಇನ್ನು ಅರ್ಧ ಏನಕ್ಕೆ ನೆನಪಿರೋಲ್ಲ ಅಂತ ಹೇಳಿ, ಯಾಕಂದ್ರೆ ಆ ಸಮಯದಲ್ಲಿ ಆ ರೀತಿಯಾಗಿರುತ್ತೆ, ಅಥವಾ ಆ ಶಾಕಲ್ಲಿ ಅವರು ಮರ್ತಿರ್ತಾರ, ಭಯದಿಂದ ಏನಾದರೂ ಬಿದ್ದಿದ್ರೆ, ಭಯದ ಕನಸು ಏನಾದರೂ ಆಗಿದ್ರೆ ಅದು ಮರ್ತು ಹೋಗಿರುತ್ತಾ ಹೇಗೆ ಅಂತ ಹೇಳಿ. ಇಲ್ಲಿ ನಮಗೆ ತುಂಬಾ ವಿಶೇಷವಾಗಿ ನೋಡ್ಬೇಕಾಗಿರುವಂತದ್ದು, ನಮ್ಮ ಕನ್ಸು ಅಂದ್ರೇನೆ ಸಬ್ ಕಾನ್ಶಿಯಸ್ ಮೈಂಡ್. ನಾವು ದಿನವಿಡೀ ಏನೋ ಯೋಚನೆ ಮಾಡಿರ್ತೀವಿ, ಯಾವ್ದ್ರ ಬಗ್ಗೆ ಏನೋ ಹೆಚ್ಚು ಗಮನ ಹರಿಸಿರ್ತೀವಿ. ಸೊ ಅದರ ವಿಚಾರವಾಗಿ ನಾವು ಕನಸಿನ ಮುಖೇನ ನಮಗೆ ಬೀಳುವಂಥದ್ದು. ಅದರಲ್ಲೂ ಕೂಡ ಆ ಒಂದು ಅವರು ಯೋಚನೆ ಮಾಡಿರುವಂಥ ರೀತಿಯಲ್ಲಿ ಅರ್ಧಂಬರ್ಧ ಕನಸುಗಳನ್ನು ನೆನಪಿರ್ಬೋದು ಅಥವಾ ಅರ್ಧ ಕನಸು ನೆನಪೋಗಿರ್ಬೋದು. ಸೊ ಆ ವಿಚಾರದಲ್ಲಿ ನೋಡ್ತೀವಿ. ಅದನ್ನ ನಾವು ಬೇರೆ ಮುಖಾಂತರದಲ್ಲಿ ಸ್ವಲ್ಪ ಏನಾದರೂ ನಮ್ಮ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು ಬಂದು ನಮ್ಮ ಹತ್ರ ಕೇಳಿದಾಗ ಅವರಿಗೆ ಆ ಕನಸು ಶುಭನೋ ಅಶುಭ ಅಂತ ತಿಳ್ಕೊಳ್ಳೋಕೆ ಸುಮಾರು ಹಲವಾರು ಪ್ರಶ್ನೆ ಕುಂಡ್ಲಿ ಇದೆ. ಬೇರೆ ಬೇರೆ ವಿಚಾರಗಳ ಮುಖಾಂತರ ನಾವು ಪಡ್ಕೊತೀವಿ. ಆದರೆ ಅವರ ಒಂದು ಕನಸು ಅರ್ಧಂಬರ್ಧ ನೆನಪಿರೋದಕ್ಕೆ ಅವರ ಒಂದು ನಿದ್ದೆ, ಅವರು ಪೂರ್ಣವಾಗಿರುವಂಥ ನಿದ್ದೆ ಮಾಡಿರುವಂಥದ್ದು, ಸ್ವಲ್ಪ ಅರನಿದ್ರೆಯಿಂದನೂ ಆ ಕನಸನ್ನ ಮರೆಯುವಂಥ ಚಾನ್ಸಸ್ ಇಲ್ಲಿರುತ್ತಮ್ಮ.
ಸೊ ಕನ್ಸನ್ನ ಮರೆಯೋದಕ್ಕೂ ಕೂಡ ಕಾರಣಗಳು ಏನು ಅಂತ ಹೇಳಿ ಗುರೂಜಿಗಳಿಗೆ ತಿಳಿಸ್ಕೊಟ್ರು. ನಾವು ಸ್ವಪ್ನ ಶಾಸ್ತ್ರದ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ವಿ. ಯಾವ ಹೊತ್ತಿನಲ್ಲಿ ಕನ್ಸು ಬಿದ್ರೆ ನನ್ಸಾಗುತ್ತೆ, ಅದು ನಿಜ ಆಗುತ್ತೆ ಅಂತ ಹೇಳಿ ಕೂಡ ಮಾತನಾಡ್ತಾ ಇದ್ವಿ. ಗುರೂಜಿಗಳು ಸಹ ಆ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ರು. ಗುರೂಜಿ, ಈಗ ಮುಂದಿನ ಪ್ರಶ್ನೆ, ನಮ್ ಕನ್ಸಿನಲ್ಲಿ ಒಂದೇ ತರದ್ದು ಕೂಡ ಕಾಣಿಸೋಂಥದ್ದಲ್ಲ. ಒಂದೊಂದು ರೀತಿಯಾಗಿ ಕೂಡ ಒಂದೊಂದು ವಸ್ತು ಕಾಣಿಸಿದ್ರೆ ಅಥವಾ ಏನೋ ಒಂದು ಪ್ರಾಣಿ ಕಾಣಿಸಿದ್ರೆ ಅದಕ್ಕೆ ಒಂದೊಂದು ಫಲಾಫಲಗಳು ಕೂಡ ಇರುತ್ತೆ. ಸೊ ಏನೇನ್ ಕಾಣಿಸಿದ್ರೆ ಶುಭ ಅಂತ ಹೇಳಿ ಸ್ವಪ್ನದಲ್ಲಿ? ನೋಡಿ, ಸ್ವಪ್ನದಲ್ಲಿ ಶುಭ ಸ್ವಪ್ನ ಅಂತ ಹೇಳ್ತೀವಿ. ಕೆಲವಾರು ವಿಚಾರಗಳು ಅಂದ್ರೆ ಇದು ನಮ್ಗೆ ಸ್ವಪ್ನಶಾಸ್ತ್ರಕ್ಕೆ ಕೆಲವೊಂದು ಪುಸ್ತಕ ಉಲ್ಲೇಖಗಳು ಕೂಡ ಇದೆ, ಮತ್ತು ಹಲವಾರು ನಮ್ಮ ಒಂದು ಯಾರು ನಮ್ಮ ಹತ್ರ ಬರುವಂತ ಕ್ಲೈಂಟ್ಸ್ ಅವರ ಒಂದು ರೆಫರೆನ್ಸ್ ಕೂಡ ತಗೊಂಡಿರುವಂತದ್ದು. ಆ ರಿಸರ್ಚ್ ಪ್ರಕಾರ ನೋಡೋದಾದ್ರೆ ಇಲ್ಲಿ ಕನಸಿನಲ್ಲಿ ಒಂದು ಶ್ರೀ ಕ್ಷೇತ್ರದ ಒಂದು ದರ್ಶನ ಮಾಡ್ತಾ ಇದ್ರೆ, ಅಥವಾ ನೀವು ಆ ಕ್ಷೇತ್ರಕ್ಕೆ ಒಂದು ಕಾಲ್ನಡಿಗೆಯಿಂದ ಹೋಗ್ತಾ ಇದ್ರೆ, ಬೆಟ್ಟ ಹತ್ತಿ ಹೋಗ್ತಾ ಇದ್ರೆ, ಆ ವಿಚಾರದಲ್ಲಿ ನೋಡುತ್ತಾದ್ರೆ, ಕನಸಿನಲ್ಲಿ ನೀವೇನಾದ್ರೂ ದೇವರ ಪೂಜೆ ಮಾಡ್ತಾ ಇದ್ರೆ ಇದು ನಿಮ್ಗೆ ತುಂಬಾ ಒಳ್ಳೆ ವಿಚಾರ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ, ಮುಂಬರುವ ತಾವು ಹೊಸ ನವ ದಂಪತಿಗಳಾಗಿದ್ರೆ ಇದಿದ್ರೆ, ಅಥವಾ ನಮ್ಮ ಮನೆಯಲ್ಲಿ ಒಂದು ಸಂತಾನ ಪ್ರಾಪ್ತಿ, ಮನೆಯಲ್ಲಿ ಒಂದು ಮಗುವಿನ ಜನನ ಆಗುವಂಥದ್ದು ಇಲ್ಲಿ ನಾವು ನೋಡ್ತಾ ಬರ್ತೀವಿ. ಮತ್ತೆ ಇಲ್ಲಿ ಏನಾಗುತ್ತೆ, ತುಂಬಾ ಶುಭಕರವಾಗಿರುವಂಥದ್ದು ಅರಿಶಿನ ಕುಂಕುಮ. ಈ ರೀತಿ ಕನಸಿನಲ್ಲಿ ನಾವು ಅರಿಶಿನ ಕುಂಕುಮನ ಕಂಡ್ರೆ, ಅಥವಾ ಒಂದು ಯಾವುದೋ ಒಂದು ತುಂಬಾ ಚೆನ್ನಾಗಿರುವಂತ ಲಕ್ಷ್ಮೀ ಕಳೆ ಇರುವಂತ ಒಂದು ಮುತ್ತೈದೆಯನ್ನು ನೋಡಿದ್ರೆ, ಅದೇ ರೀತಿ ನೀವೆಲ್ಲಾದ್ರೂ ಹೋಗ್ತಾ ಇದ್ದಾಗ ಆ ಮುತ್ತೈದೆ ಎದುರುಗಡೆಯಿಂದ ಬರುವಂಥದ್ದು, ಅದೇ ಅವ್ರ ಅಲಂಕಾರಿಕವಾಗಿ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೋದು, ಒಂದು ಶುಭ ಸಮಾರಂಭಗಳಿಗೆ ಹೋಗ್ತಾ ಇರ್ಬೋದು. ಅಂದ್ರೆ ಕನಸಿನಲ್ಲಿ ಆ ರೀತಿ ನೀವು ಯಾವುದೋ ಒಂದ್ ಕಡೆಯಿಂದ ಹೋಗ್ತಾ ಇದ್ದೀರಾ, ನಡ್ಕೊಂಡು ಹೋಗ್ತಾ ಇದ್ದೀರಾ, ಕಾರಲ್ಲಿ ಹೋಗ್ತಾ ಇದ್ದೀರಾ, ಅಥವಾ ನೀವು ಯಾವುದೋ ಒಂದು ರೀತಿ ನೀವು ವಾಹನದಲ್ಲಿ ಹೋಗ್ತಾ ಇದ್ದೀರಾ, ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ದೀರಾ, ಒಂದು ಮುತ್ತೈದೆ ಕಳೆ ಇರುವಂತ, ಒಂದು ಲಕ್ಷ್ಮೀ ಕಳೆ ಇರುವಂತ ಹೆಣ್ಮಗಳು ಎದುರುಗಡೆ ಬಂದಾಗ ನಾವೇನ್ ಹೇಳ್ತೀವಿ ಅಂತಂದ್ರೆ ತುಂಬಾ ಒಂದು ಒಳ್ಳೆ ಶುಭ ಕಾರ್ಯ ಅಂತ ಹೇಳ್ತೀವಿ. ಮನೇಲಿ ಏನೋ ಒಂದು ಶುಭ ಕಾರ್ಯ ಆಗುವಂಥದ್ದು, ಮನೆಯಲ್ಲಿ ಮದುವೆ ಮತ್ತೆ ಹೊಸ ಏನೋ ಒಂದು ಮಾತುಕತೆಗಳು, ಸಂಬಂಧಗಳು ಕೂಡುವಂಥದ್ದು ಈ ರೀತಿ ಆಗ್ತಾ ಬರುತ್ತೆ. ಇದು ಕೂಡ ಒಂದು ಶುಭ ಸಂಕೇತ ಅಂತ ಹೇಳ್ತೀವಿ. ಮತ್ತೆ ನೀವೆಲ್ಲೋ ಹೋಗ್ತಾ ಇದ್ದೀರಾ, ಒಂದು ಬಸರಿ ಹೆಂಗಸು ಮತ್ತೆ ಎದುರುಗಡೆ ಬಂದಾಗ ಇಲ್ಲೇನಾಗುತ್ತೆ, ನೀವು ಹೊರಗಡೆ ಹೋಗ್ತಾ ಇದ್ದೀರಾ, ಒಬ್ಬ ತುಂಬು ಗರ್ಭಿಣಿ ಮನೆಯಿಂದ ನೀವು ಹೊರಟಾಗ, ಅಥವಾ ನೀವು ಒಂದು ಯಾವುದೋ ನಿಮ್ಮ ಕಚೇರಿಗೆ ಹೊರಟಾಗ ಅವರ ಎದುರುಗಡೆ, ಅಂದ್ರೆ ವೀಕ್ಷಕರು ಯಾರು ನೋಡ್ತೀರಾ ಅವ್ರಿಗೆ ಎದುರುಗಡೆ ಒಂದು ಬಸರಿ ಹೆಂಗಸು ಬಂದಾಗ ತುಂಬಾ ಜನಕ್ಕೆ ಒಂದು ಮನೆ ಕಟ್ಟುವ ಒಂದು ಆಸೆ ಇರುತ್ತೆ, ಹೊಸ ಮನೆ ಖರೀದಿ ಅಥವಾ ವಾಹನ, ಅವರಿಗೆ ಒಂದೇನೋ ಒಂದು ಭೂಮಿ ಖರೀದಿ ವಿಚಾರವಾಗಿ ಇದು ಕೂಡ ಸಿದ್ಧಿ ಆಗುವಂಥದ್ದು, ಮನೆ ಕಟ್ಟುವ ಯೋಗ ಪ್ರಾಪ್ತಿ ಆಗುತ್ತೆ. ಏನೋ ತುಂಬಾ ಮುಖ್ಯವಾಗಿ ಶ್ರೀ ಕ್ಷೇತ್ರ ದರ್ಶನ ಆ ರೀತಿ ಮಾಡಿದಾಗ ಏನಾಗುತ್ತೆ, ಒಂದು ಸಂತಾನ ಪ್ರಾಪ್ತಿ ಯೋಗ, ಮತ್ತು ಕನಸಿನಲ್ಲಿ ಒಂದು ಅರಿಶಿನ ಕುಂಕುಮ ಬರುವಂತ ಮುತ್ತೈದರು ಎದುರುಗಡೆ ಬಂದಾಗ ಶುಭ ಕಾರ್ಯ ಮನೆಯಲ್ಲಿ ಆಗುವಂಥದ್ದು. ಅದೇ ರೀತಿ ಬಸರಿ ಹೆಂಗಸು ಒಂದು ಎದುರುಗಡೆ ಬಂದಾಗ ತುಂಬಾ ಒಂದು ಮನೆ ಕಟ್ಟುವ ಯೋಗ ಪ್ರಾಪ್ತಿ ಆಗುವಂಥದ್ದು ನಾವು ನೋಡ್ತಾ ಬರ್ತೀವಿ. ಇದೆಲ್ಲ ಶುಭ ಒಂದು ಸಂಕೇತಗಳನ್ನ ನಾವು ಶುಭ ಸ್ವಪ್ನಗಳಲ್ಲಿ ನಾವು ನೋಡ್ತಾ ಬರ್ತೀವಿ ಅಮ್ಮ. ಓಕೆ ಗುರೂಜಿಗಳೇ, ಈಗ ಶುಭ ಸ್ವಪ್ನಗಳು ಯಾವ್ದಾವ್ದು ಅಂತ ಹೇಳಿ ಕೂಡ ತಿಳಿಸ್ಕೊಟ್ರೆ, ಅಂದ್ರೆ ಶ್ರೀ ಕ್ಷೇತ್ರ ಬಂದ್ರೆ ಅಥವಾ ಅರಿಶಿನ ಕುಂಕುಮ ಬಂದ್ರೆ, ಜೊತೆಗೆ ಏನು ತುಂಬು ಗರ್ಭಿಣಿ ನಿಮ್ಮ ಕನಸಿನಲ್ಲಿ ಕೂಡ ನೀವೆಲ್ಲೋ ಹೋಗ್ಬೇಕಾದ್ರೆ ಎದುರುಗಡೆ ಕಾಣಿಸ್ಕೊಂಡ್ರೆ ಯಾವ ರೀತಿಯಾಗಿ ಫಲಾಫಲಗಳು ಸಿಗುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ರೆ. ಇನ್ನು ಅಶುಭ ಸ್ವಪ್ನಗಳ ಬಗ್ಗೆ ಮಾತನಾಡೋದಾದ್ರೆ, ಇಂಥ ಕನಸು ಬೀಳ್ಬಾರ್ದು, ಸೊ ಕನಸಿನಲ್ಲಿ ಇದು ಕಾಣಿಸ್ಕೊಂಬಾರ್ದಾಗಿತ್ತು, ಅಯ್ಯೋ ಕಾಣಿಸ್ಕೊಂಡ್ಬಿಡ್ತಾ ಅಂತ ಹೇಳಿ ಕೆಲವ್ರು ಹೆದರ್ಸ್ಬಿಡುವಂತಹ ಒಂದು ಸಂದರ್ಭ ಕೂಡ ಬಂದ್ಬಿಡುತ್ತೆ. ಸೊ ಆ ರೀತಿಯಾದಂತಹ ಅಶುಭ ಸ್ವಪ್ನಗಳು ಯಾವ್ದಾವ್ದು ಅಂತ? ಸೊ ನೋಡಿ ಅಮ್ಮ, ಮೊದಲೇ ನಮ್ಮ ವೀಕ್ಷಕರಿಗೆ ನಾವು ತಿಳಿಸ್ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ನಮ್ಮ ಒಂದು ಸುಪ್ತ ಮನಸ್ಸಿನ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನಮ್ಗೆ ಕನಸಾಗಿ ಬೀಳುವಂಥದ್ದು, ಅದರಲ್ಲಿ ಸ್ವಲ್ಪ ಅಶುಭ ಅಂತ ನಾವು ನೋಡ್ತೀವಿ. ಆದ್ರೂ ಹೆದರ್ಕೊಳ್ಳೋದು ಬೇಡ. ಒಂದು ಕನಸಿನಲ್ಲಿ ಒಂದು ಕಾಗೆ ಕಾಣಿಸಿದ್ರೆ, ಅಥವಾ ಒಂದು ಸತ್ತೋಗಿರುವಂತ ನರಿ, ಅಂದ್ರೆ ಅದು ಕಾಲ್ ಕಟ್ ಆಗಿರುವಂತದ್ದು, ಅಥವಾ ನಾಯಿ ಆಗಿರ್ಬೋದು, ನರಿ ಆಗಿರ್ಬೋದು, ಅಥವಾ ಒಂದು ಕೋಣ ಅಂತ ಹೇಳ್ತೀವಿ, ಸತ್ತೋಗಿರೋ ಒಂದು ಕೋಣ ಅಂತ ಹೇಳ್ತೀವಿ, ಅಥವಾ ಹಾವು ಕಚ್ಚೋದು, ಮತ್ತೆ ಹಾವು ಕಾಣಿಸ್ಕೊಳ್ಳುವಂಥದ್ದು. ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ಇನ್ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಅಂದ್ರೆ ಈ ವ್ಯಕ್ತಿಗಳಿಗೆ ಒಂದು ಏನೋ ಒಂದು ಸರ್ಪದೋಷ ಅಥವಾ ಪಿತೃದೋಷ ಇರುವಂತದ್ದು ನಾವು ಇಲ್ಲಿ ನೋಡ್ತಾ ಇರ್ತೀವಿ. ಸೊ ಇದಕ್ಕೆ ಆದಷ್ಟು ಭಯ ಬೇಡ. ಜ್ಯೋತಿಷ್ ಶಾಸ್ತ್ರದಲ್ಲಿ ಎಲ್ಲದಕ್ಕೂ ಒಂದು ಪರಿಹಾರ ಇದೆ. ನುರಿತ ಜ್ಯೋತಿಷರಲ್ಲಿ ಭೇಟಿಯಾಗಿ ಇದಕ್ಕೆ ಪರಿಹಾರಗಳನ್ನ ಕೂಡ ಅವ್ರು ಕಂಡ್ಕೋಬಹುದು ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ, ಪ್ರತಿಯೊಂದು ಈ ಒಂದು ವಾಹನ ಒಂದು ಅಪಘಾತಗಳು ಆಗುವಂಥದ್ದು, ಕನಸಿನಲ್ಲಿ ಸತ್ತೋಗ್ಬಿಡುವಂಥದ್ದು, ಮತ್ತು ಒಂದು ಆಕ್ಸಿಡೆಂಟ್ಸ್ಗಳ ಆಗುವಂಥದ್ದು, ಅಥವಾ ಕನಸಿನಲ್ಲಿ ರಕ್ತ ನೋಡುವಂಥದ್ದಾಗಿರ್ಬೋದು, ಇದು ಕೂಡ ಒಂದು ನಿಮ್ಗೆ ಬರುವಂತ ಅಶುಭ ಕನಸು ಅಂತ ಹೇಳ್ತೀವಿ. ಈ ರೀತಿ ಇದ್ದಾಗ ಏನಾಗುತ್ತೆ, ಒಂದು ಆರೋಗ್ಯದ ಸಮಸ್ಯೆ, ಮುಂದೆ ನಿಮ್ಗೆ ಏನೋ ಒಂದು ಆರೋಗ್ಯದ ಸಮಸ್ಯೆ ಕಾಡ್ತಾ ಇರುತ್ತೆ ಈ ರೀತಿ ಕನಸುಗಳು ಬಂದಾಗ. ಹೇಗೆ ನಾ ಪ್ರಾಣಿಗಳ ವಿಚಾರವಾಗಿ ತಿಳಿಸ್ಕೊಟ್ನೋ ಅದೇ ರೀತಿ ವೈದ್ಯ ಭೇಟಿ ಆಗುವಂಥದ್ದು, ಮತ್ತು ಆಕ್ಸಿಡೆಂಟ್ ಆಗ್ಬಿಡುವಂಥದ್ದು, ಮತ್ತೆ ಒಂದು ಏನೋ ಡಿಸ್ಟರ್ಬಿಂಗ್ ಕನಸು, ಅಂದ್ರೆ ರಕ್ತ ಕಾಣುವುದರಿಂದ ಇದ್ರ ಕೂಡ ಒಂದು ಆರೋಗ್ಯದ ಸಮಸ್ಯೆ ಕೂಡ ಇದನ್ನ ನೋಡ್ತಾ ಬರ್ತೀವಿ. ಮತ್ತೆ ಕನಸಿನಲ್ಲಿ ಒಂದು ನದಿ ತೀರದಲ್ಲಿ ಹೋಗಿರ್ತೀರಾ, ತಾವು ಒಂದು ಜಪ ತಪ ಮಾಡ್ತಿರ್ತೀರಾ, ಮತ್ತೆ
ಎಲ್ಲೋ ಒಂದ್ ಕಡೆಯಿಂದ ನಿಮ್ಗೆ ಶ್ಲೋಕಗಳು ಕೇಳಿಸ್ತಾ ಇರುತ್ತೆ, ಮತ್ತು ಎಲ್ಲೋ ಒಂದು ತೀರದಿಂದ ಬೇರೆ ಬೇರೆ ವಿಚಾರಗಳನ್ನ ನಾವು ನೋಡ್ತಾ ಬರ್ತೀವಿ. ಅಂದ್ರೆ ಎಲ್ಲೋ ಒಂದ್ ಕಡೆ ದೂರದಿಂದ ಏನೋ ಒಂದು ಉಪದೇಶ ಕೇಳಿಸ್ತಾ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಈ ರೀತಿ ಬಂದಾಗ ಏನಾಗುತ್ತೆ ಅಂತಂದ್ರೆ ಒಂದು ಮೋಕ್ಷ ಪ್ರಾಪ್ತಿ ಆಗುವಂತದ್ದು. ಅಂದ್ರೆ ಮೋಕ್ಷ ಅಂತಂದ್ರೆ ಆ ವ್ಯಕ್ತಿಯ ಒಂದು ಕೊನೆ ಹಂತದ ಒಂದು ವಿಚಾರ, ಮೋಕ್ಷ ಪ್ರಾಪ್ತಿ ಯೋಗ ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಮತ್ತೆ ಕನ್ಸಿನಲ್ಲಿ ಯಾರಾದ್ರೂ ತಲೆ ಬಾಚ್ಕೊಂತಿದ್ದೀರಾ, ಎಣ್ಣೆ ಹಚ್ಚೋದನ್ನ ನೋಡ್ತಾ ಇದ್ದೀರಾ ಅಂದ್ರೆ ಇದು ಕೂಡ ಭಯದ ವಾತಾವರಣ ಅಂತ ಹೇಳ್ತೀವಿ. ಅಂದ್ರೆ ಒಂದು ನೆಗೆಟಿವ್ ಯೋಗ ಅಂತ ಹೇಳ್ತೀವಿ. ಮತ್ತೆ ಕೆಲವೊಂದು ನಮ್ಮ ಖಗೋಳ ಶಾಸ್ತ್ರದ ವಿಚಾರವಾಗಿ ಕನಸಿನಲ್ಲಿ ಈಗ ನೋಡಿ ಕೆಲವೊಂದು ಚಿತ್ರಗಳಲ್ಲಿ ತಾವು ನೋಡ್ತಾ ಇರುವಂತದ್ದು ನಕ್ಷತ್ರಗಳ ಕೂಡುವಿಕೆ, ನಕ್ಷತ್ರಗಳು ಒಡೆದು ಹೋಗುವಂಥದ್ದು, ನಕ್ಷತ್ರ ಪತನ ಆಗುವಂಥದ್ದು ನೋಡ್ತಾ ಇದ್ರೆ ಸ್ವಲ್ಪ ತಮ್ಮ ಜೀವನದ ಒಂದು ಕೊನೆ ಹಂತಕ್ಕೆ ಬಂದಿರಬಹುದು ಅನ್ನೋ ವಿಚಾರದಲ್ಲಿ ಕೂಡ ನಕ್ಷತ್ರ ಪತನದ ಒಂದು ಕನಸು ಕೂಡ ಈ ರೀತಿ ನಾವು ನೋಡ್ತಾ ಹೋಗ್ತೀವಿ. ಈ ರೀತಿ ಏನಾದ್ರೂ ಕ್ರೂರ ಪ್ರಾಣಿ ಬಂದ್ರೆ ಇದು ಕೂಡ ಪಿತೃದೋಷಗಳ ಅವಕೃಪೆಗೆ ಇದು ಮಾಡುವಂಥದ್ದು. ಅದೇ ನಿಮ್ಗೆ ಹಸು ಬಂದಿರಬಹುದು, ಮತ್ತೆ ಸಾಕು ಪ್ರಾಣಿಗಳು ಬಂದಾಗ ನಿಮ್ಗೆ ಶುಭ ಸಂಕೇತವಾಗಿರುತ್ತೆ. ಸ್ವಲ್ಪ ಕ್ರೂರ ಪ್ರಾಣಿಗಳು ಬಂದಾಗ ಅಶುಭ ಸಂಕೇತ ಆಗಿರುತ್ತೆ. ಈ ರೀತಿ ಬರುತ್ತೆ. ಮತ್ತೆ ಕೆಲವೊಂದು ದೈವ ವೃಕ್ಷಗಳಂತ ಹೇಳ್ತೀವಿ. ದೈವ ವೃಕ್ಷಗಳಂದ್ರೆ ತುಳಸಿ ಆಗಿರ್ಬೋದು, ಔದಂಬರಿ ವೃಕ್ಷ ಆಗಿರ್ಬೋದು, ಮತ್ತೆ ಹಳ್ಳಿ ಮರ ಅಂತ ಹೇಳ್ತಾರೆ. ಹಳ್ಳಿ ಮರಕ್ಕೆ ಅದರದೇ ಆದ ವಿಶೇಷತೆ ಇದು ಬಂದಿರುವಂತದ್ದು. ತೆಂಗಿನ ಮರ ಆಗಿರ್ಬೋದು, ಹಳ್ಳಿ ಮರ ಆಗಿರ್ಬೋದು. ಈ ರೀತಿ ಬಂದಾಗ ನಿಮ್ಮಲ್ಲಿ ಯಾವುದೇ ರೀತಿ ನೆಗೆಟಿವಿಟಿ ಇದ್ರೂ ಕೂಡ ದೂರ ಆಗುವಂತ ಸಮಯ ಬಂದಿದೆ ಅಂತೇಳಿ. ಹೀಗೆ ಹಲವಾರು ವಿಚಾರಗಳಲ್ಲೂ ನಾವು ಅಶುಭ ಸ್ವಪ್ನಗಳು, ಶುಭ ಸ್ವಪ್ನಗಳಿಗೆ ಹೋಲಿಸಿದಾಗ ಅಶುಭ ಸ್ವಪ್ನಗಳಿಗೆ ಜನ ಭಯ ಪಟ್ಕೊಳ್ಳೋದು ಜಾಸ್ತಿ. ಎಷ್ಟೋ ಒಂದು ಕನ್ಸಿನಲ್ಲಿ ತುಂಬಾ ಜನರು ನಮ್ಮ ಹತ್ರ ಕೇಳಿದಾಗ ಏನೋ ಒಂದು ಬೆಚ್ಚ ಬಿದ್ದು ಬಿಡ್ತಾರೆ. ಸೊ ಅವ್ರಿಗೆ ಹೇಳೋದಿಷ್ಟೇ, ನೀವು ಮರುದಿನ ನಂತರ ಯಾವುದೇ ಇದ್ರೂ ಕೂಡ ನಿಮ್ಮ ಮನೆ ದೇವ್ರನ್ನ ನೆನ್ಪು ಮಾಡ್ಕೊಳ್ಳಿ, ಕೈಕಾಲು ಮುಖ ತೊಳ್ಕೊಳ್ಳಿ, ಇಲ್ಲ ವಿಶೇಷವಾಗಿ ಎದ್ದು ಅಭ್ಯಂಗ ಸ್ನಾನ ಮಾಡ್ಕೊಂಡು ದೇವ್ರ ಹತ್ರ ಒಂದು ತುಪ್ಪದ ದೀಪವನ್ನು ಹಂಚುವಂಥದ್ದು. ಅಥವಾ ನೆಗೆಟಿವ್ ಕನಸುಗಳು ಬಂದಾಗ ಮನೆ ದೇವರ ಸ್ತೋತ್ರ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಸ್ತೋತ್ರ. ಯಾಕಂದ್ರೆ ಹೆಚ್ಚು ನಾನು ಹೇಳದ್ನಲ್ಲ, ಈ ಒಂದು ಕಾಗೆ, ಸತ್ತೋಗಿರುವಂತ ಕಾಗೆ, ಮತ್ತೆ ನರಿ ಆಗಿರ್ಬೋದು, ಮತ್ತೆ ವಿಶೇಷವಾಗಿ ಹಾವಿನ ಕನಸುಗಳು ತುಂಬಾ ಜನಕ್ಕೆ ಬರುತ್ತೆ ನಮ್ಮಲ್ಲಿ ಬಂದರೆ. ಸೊ ಅವರಿಗೆ ಸುಬ್ರಹ್ಮಣ್ಯ ಆರಾಧನೆ, ಸುಬ್ರಹ್ಮಣ್ಯ ಸ್ತೋತ್ರ ಹೇಳಿಕೊಳ್ಳುವಂಥದ್ದು, ಓಂ ಶರವಣ ಭವಾಯ ನಮಃ ಅಂತ ಬರುತ್ತೆ. ಈ ತರ ಸ್ತೋತ್ರಗಳ 108 ಬಾರಿ ಹೇಳೋದ್ರಿಂದ ಮುಂಬರುವ ಯಾವುದೇ ಅಡಚಣೆಗಳು ಕೂಡ, ಯಾಕಂದ್ರೆ ಕನಸುಗಳು ಹೇಗೆ ಅಂತಂದ್ರೆ ಸೂಚಕದ ತರ ಕೆಲಸ ಮಾಡುತ್ತಮ್ಮ. ನಾವು ಹೇಗೆ ಪ್ರತಿಯೊಂದು ಒಂದ್ ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಮುಂದುವರೆದ ಕಾಲಘಟ್ಟದಲ್ಲಿ ನಾವು ಗೂಗಲ್ ಮ್ಯಾಪ್ಸ್ ನ ಉಪಯೋಗಿಸ್ತೀವಿ. ಅದೇ ರೀತಿ ನಮ್ಮ ಗೂಗಲ್ ಮ್ಯಾಪ್ ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಕನಸುಗಳೇ ಆ ರೀತಿ ವರ್ಕ್ ಆಗುತ್ತೆ. ಸೊ ಅದನ್ನ ಸೂಚಕಗಳಾಗಿ ತಗೊಂಡು ಹೆದರದೇ ಇರೋ ಹಂಗೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ನಮ್ಮ ವೀಕ್ಷಕರಿಗೆ ಯಾವುದೇ ಭಯ ಪಡುವ ಅಗತ್ಯ ಇಲ್ಲ. ಸೊ ಈ ರೀತಿ ಶುಭ ಅಶುಭ ಕನಸುಗಳನ್ನ ನಾವು ವಿಂಗಡಣೆ ಮಾಡ್ತಾ ಬರ್ತೀವಿ. ಓಕೆ ಗುರೂಜಿ, ಈಗ ಕನಸಿನಲ್ಲಿ ಯಾವ್ದೋ ಒಂದು ಹಣ್ಣು ಬಂದಿತ್ತು ಅಥವಾ ತೆಂಗಿನಕಾಯಿ ಬಂದಿತ್ತು. ಸೊ ಒಂದು ಹಣ್ಣು ಅದು ಈ ತರದ್ದೇ ಅಂತ ಅಲ್ಲ, ಯಾವ್ದೋ ಒಂದ್ ರೀತಿಯಾದಂತಹ ಹಣ್ಣು ಬಂದಿತ್ತು, ಆ ರೀತಿಯಾದಂತಹ ಕನಸು ಬಿದ್ರೆ ಅದು ಶುಭನಾ ಅಶುಭನಾ ಅಂತ ಹೇಳಿ. ನೋಡಿ, ಹಣ್ಣಿನ ವಿಚಾರ ಅಂತಂದ್ರೆ ನಾವು ಫಲದ ವಿಚಾರ ಅಂತ ಹೇಳ್ತೀವಿ. ಹಣ್ಣು ಬಂದು ನಮಗೆ ಊಟದ ಒಂದು ವಸ್ತು ಆಗಿರೋದ್ರಿಂದ ಯಾರಿಗೆ ಅನ್ನದ ಬಗ್ಗೆ ಅಥವಾ ಅವರ ದಿನನಿತ್ಯದ ವಿಚಾರಗಳಲ್ಲಿ ಏನು ಭಯ ಇರುತ್ತೋ ಆ ಭಯ ಬೇಡ. ತಮಗೆ ದೇವರ ಕಡೆ ಅನುಗ್ರಹ ಸಂಪೂರ್ಣವಾಗಿರುತ್ತೆ. ಯಾಕಂದ್ರೆ ಹಣ್ಣು ಮತ್ತೆ ತೆಂಗಿನಕಾಯಿ ಇದೊಂದು ಶುಭ ಸಂಕೇತ ಅಲ್ವಾ. ನಾವು ದೇವಸ್ಥಾನಕ್ಕೆ ಹೋದಾಗ ನಾವು ಹಣ್ಣುಗಳನ್ನ ನೈವೇದ್ಯ ಮುಖಾಂತರ ನಾವು ಹಣ್ಣುಗಳನ್ನ ಕೊಡುವಂಥದ್ದು, ಅಥವಾ ಹಣ್ಣುಗಳನ್ನ ತರುವಂಥದ್ದು, ಮತ್ತೆ ಫಲತಾಂಬೂಲವನ್ನು ತರುವಂಥದ್ದು, ಹೂವನ್ನ ತರುವಂಥದ್ದು, ತೆಂಗಿನಕಾಯಿಯನ್ನ ತರುವಂಥದ್ದು, ಈ ರೀತಿ ಹಲವಾರು ವಿಚಾರಗಳಿದೆ ಅಲ್ಲ. ಸೊ ಇದು ಒಂದು ಶುಭ ಸಂಕೇತವಾಗಿದೆ. ಇದು ಶುಭ ಸ್ವಪ್ನದಲ್ಲೇ ಬರುತ್ತೆ. ನಾವು ಶುಭ ಅಶುಭ ಸ್ವಪ್ನದಲ್ಲಿ ನಾವು ತುಂಬಾ ಕೆಟಗರೈಸ್ ಮಾಡಿ ನೋಡಿದಾಗ ಶುಭ ಸ್ವಪ್ನಗಳಲ್ಲೇ ಬರುತ್ತೆ. ಇದು ತುಂಬಾ ಒಳ್ಳೆಯ ವಿಚಾರ. ಗುರುಜಿ, ಇನ್ನು ಹೂಗಳು ಕನಸಿನಲ್ಲಿ ಬಂದ್ರೆ ಲೈಕ್ ಅದು ಕೂಡ ಗೊಂದಲಗಳು ಇರುತ್ತೆ. ಹೂ ಬಂತು, ಇಲ್ಲ ಹಾರ ಬಂತು, ಸೊ ನಾನು ಹೂ ತಗೊಂಡಿದ್ದೆ. ಸೊ ಈ ರೀತಿಯಾಗಿ ಕನಸುಗಳು ಏನಾದ್ರು ಬಿದ್ರೆ ಅದು ಶುಭನಾ ಅಶುಭನಾ ಅಂತ? ನೋಡಿ, ಹೂವು ಅಂದ್ರೆ ನಾವೇನು ಹೇಳ್ತೀವಿ ಅಂದ್ರೆ ಒಂದು ಫಲದ ನಿರೀಕ್ಷೆ. ಎಲ್ಲಾ ಒಂದ್ ಕಡೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹೋಗಿರ್ಬೋದು, ದೇವಿ ದೇವಸ್ಥಾನಕ್ಕೆ ಹೋಗಿರ್ಬೋದು, ಎಲ್ಲಾ ಕಡೆ ಸರ್ವೇ ಸಾಮಾನ್ಯವಾಗಿ ಹೇಳ್ತಾರೆ ದೇವರು ಬಲಗಡೆಯಿಂದ ಹೂ ಕೊಡ್ತು, ಎಡಗಡೆಯಿಂದ ಹೂ ಕೊಡ್ತು, ಆ ಒಂದು ವಿಚಾರದಲ್ಲಿ ತುಂಬಾ ಇರುತ್ತಾರೆ. ಹೂ ಅಂದ್ರೆ ನಮ್ಮಲ್ಲಿ ಒಂದು ಶುಭ ಸಂಕೇತನೆ. ಅವ್ರದ್ದೇನೋ ತುಂಬಾ ದಿನದಿಂದ ನೆರವೇರದಿರುವಂತ ಆಸೆ ನೆರವೇರುವಂತ ಸಮಯ ಬಂದಿರುವಂತದ್ದು ಹೂವನ್ನ ಪಡ್ಕೊಂಡ್ರೆ ಕನಸಿನಲ್ಲಿ ಶುಭ ಸಂಕೇತವಾಗಿದೆ. ಸೊ ಅದನ್ನ ಅವರು ಒಳ್ಳೆ ಪಾಸಿಟಿವ್ ಆಗಿ ಇದು ಮಾಡುವಂಥದ್ದು. ಅದೇ ರೀತಿ ಕೆಲವೊಂದು ಏನಾಗುತ್ತೆ, ಕೆಲವೊಂದು ಕನಸಿನಲ್ಲಿ ಈ ಹಸುವನ್ನ ದಾನ ಕೊಡುವಂಥದ್ದಾಗಿರ್ಬೋದು, ಅಥವಾ ಆನೆ ಬಂದಿರೋದಾಗಿರ್ಬೋದು. ಸೊ ಈ ರೀತಿ ಬೇರೆ ಬೇರೆ ಏನೋ ಒಂದು ಯೋಗ ಮತ್ತೆ ಯಾಗ ಯಜ್ಞಾದಿಗಳನ್ನ ಮಾಡುವಂಥದ್ದು, ಆ ರೀತಿ ಒಂದು ಇದು ಒಂದು ಕೇಳಿಸ್ಕೊಳ್ಳುವಂಥದ್ದು, ಏನೋ ಒಂದು ಮಂತ್ರಗಳನ್ನ ಕೇಳಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಮನೆಯಲ್ಲಿ ಎಲ್ಲೋ ಒಂದು ಶುಭ ಕಾರ್ಯಗಳು ನಡೀತಿರುತ್ತೆ. ಈ ರೀತಿ ಕೂಡ ನೀವು ಕೇಳಿದಂಗೆ ಹೂವಿನ ಜೊತೆನಲ್ಲಿ ಈ ಒಂದು ದಾನಗಳ ಒಂದು ವಿಚಾರ, ಮತ್ತೆ ಪ್ರಾಣಿಗಳ ವಿಚಾರ, ಮತ್ತೆ ಏನಂದ್ರೆ ಸಾಕು ಪ್ರಾಣಿಗಳು, ಮತ್ತೆ ನಮ್ಮ ಒಂದು ಹಸು ಆಗಿರ್ಬೋದು, ಮತ್ತೆ ಆನೆ ಆಗಿರ್ಬೋದು, ಇದು ಒಂದು
ಒಳ್ಳೆ ಕನಸುಗಳಲ್ಲಿ, ಶುಭ ಕನಸುಗಳಲ್ಲಿ ನಾವು ನೋಡ್ತಾ ಬರ್ತೇವೆ. ಓಕೆ ಗುರೂಜಿಗಳೇ, ಈಗ ನಾವು ರಾತ್ರಿ ಹೊತ್ತು ನಿದ್ರಿಸುವಂತಹ ಟೈಮಲ್ಲಿ ಈ ರೀತಿಯಾದಂಥ ಅಂದ್ರೆ ಕೆಲವರಿಗೆ ದಿನದಿಂದ ದಿನಕ್ಕೆ ಇನ್ನು ಕೆಟ್ಟ ಕನಸುಗಳು ಬೀಳೋದು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಕೆಲವರು ಅದನ್ನ ನಂಬಲ್ಲ. ಸೊ ಹೀಗಿರ್ಬೇಕಾದ್ರೆ ನಾವು ಮಲಗ್ಬೇಕಾದ್ರೆ ಯಾವ್ದಾದ್ರು ಮಂತ್ರ ಅಥವಾ ಸ್ತೋತ್ರ ಪಠಣನ ಮಾಡಿದ್ರೆ ಕೆಟ್ಟ ಕನಸು ಅಥವಾ ಅಶುಭ ಸ್ವಪ್ನ ಅಂತ ಏನ್ ಹೇಳ್ತಾರೆ ಅದನ್ನ ಬೀಳೋದನ್ನ ತಡೆಗಟ್ಬೋದಾ ಅಂತ? ಖಂಡಿತ ತಡೆಗಟ್ಬೋದು. ನಮ್ಮ ಜ್ಯೋತಿಷ್ ಶಾಸ್ತ್ರದ ವಿಚಾರವಾಗಿ ಓಂ ಸರ್ವತ್ರ ಸಾಧನೆ ನಮಃ ಅನ್ನೋ ಒಂದು ಮಂತ್ರ ಬರುತ್ತೆ. ಅದನ್ನ 108 ಬಾರಿ ಜಪ ಮಾಡ್ಬೋದು. ಅಂದ್ರೆ ಮಾಡುವಂತ ಎಲ್ಲಾ ಕೆಲಸ ಸಿದ್ಧಿ ಆಗ್ಲಿ, ಅದರಿಂದ ಎಲ್ಲಾ ನೆಗೆಟಿವಿಟಿ ದೂರ ಆಗ್ಲಿ ಅಂತ ಆ ಮಂತ್ರಗಳ ಜಪ ಮಾಡ್ಬೋದು. ಕೆಲವೊಬ್ಬರಿಗೆ ನೀವು ಹೇಳ್ದಂಗೆ, ಕೆಲವೊಬ್ಬರಿಗೆ ನಂಬಿಕೆ ಇರದೇ ಇರೋವರಿಗೆ, ಕೆಲವೊಂದು ನೋಡಿ ನಮ್ಮ ಇದರಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂತದ್ದು, ಜ್ಯೋತಿಷ್ ಶಾಸ್ತ್ರ ಅಲ್ದಿರುವಂತ ಯೋಗ ಶಾಸ್ತ್ರದಲ್ಲಿ ಕೆಲವಾದ ಒಂದು ಆಸನಗಳಂತ ಹೇಳ್ತೀವಿ, ಪ್ರಾಣಾಯಾಮಗಳಿದೆ. ವಿಶೇಷವಾಗಿ ಯಾರು ಭ್ರಮರಿ ಪ್ರಾಣಾಯಾಮವನ್ನು ಮಾಡ್ತಾರೋ ಅದು ಒಂದು ಸುಮಾರು 2 ನಿಮಿಷದಿಂದ 3 ನಿಮಿಷದ ಒಂದು ಪ್ರಕ್ರಿಯೆ. ಅವರು ಹಾಸಿಗೆ ಮೇಲೆ ಕೂತ್ಕೊಂಡು ಉತ್ತರಾಭಿಮುಖವಾಗಿ ಭ್ರಮರಿ ಪ್ರಾಣಾಯಾಮ ಮಾಡೋದ್ರಿಂದ ಒಳ್ಳೆ ಶುಭ ಕನಸುಗಳು ಬೀಳುತ್ತೆ. ಆಮೇಲೆ ಅವ್ರಿಗೆ ಕನಸೇ ಬೀಳ್ದಿರಂಗೆ ಒಂದು ಗಾಢ ನಿದ್ರೆಗೆ ಜಾರಬೇಕು ಅಂತ ಯಾರಿದು ಮಾಡ್ತಾರೋ ಈ ರೀತಿ ಮಂತ್ರಗಳ ಮುಖೇನ ಮಾಡೋರು ಓಂ ಸರ್ವತ್ರ ಸಾಧನೆ ನಮಃ ಅನ್ನೋ ಒಂದು ಮಂತ್ರಗಳನ್ನ ಹೇಳ್ಕೋಬಹುದು. ಯಥೇಚ್ಛವಾಗಿ 12 ಬಾರಿ, 24 ಬಾರಿ ಅಥವಾ 108 ಬಾರಿ, ತಮಗೆ ಸಾಧ್ಯವಾದಷ್ಟು ಮಿನಿಮಮ್ 54 ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮ್ಯಾಕ್ಸಿಮಮ್ 108 ಬಾರಿ ಮಾಡ್ಬೋದು. ಮತ್ತೆ ಯಾರಿಗೆ ಸ್ವಲ್ಪ ನಂಬಿಕೆ ಕಮ್ಮಿ, ಮಂತ್ರಗಳು ಇಲ್ಲ ಅಂತ ಹೇಳ್ತಾರೋ ಅವ್ರ ವಿಚಾರವಾಗಿ ಈ ಒಂದು ಪ್ರಾಣಾಯಾಮಗಳನ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟೊತ್ತು ಕೂಡ ಗುರೂಜಿಗಳು ನಮ್ ಜೊತೆ ಇದ್ದು ಸ್ವಪ್ನ ಶಾಸ್ತ್ರದ ವಿಶೇಷತೆಗಳು, ಅದರ ಮಹತ್ವ, ಯಾವುದು ಅಶುಭ ಯಾವುದು ಶುಭ ಇದನ್ನು ಕೂಡ ತಿಳಿಸ್ಕೊಟ್ರು. ಗುರೂಜಿಗಳೇ, ನಿಮ್ಗೆ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಸ್, ಮತ್ತೊಂದು ಸಂಚಿಕೆಯಲ್ಲಿ ಖಂಡಿತ ಭೇಟಿಯಾಗೋಣ. ಹಾಗೆ ಮುಂದಿನ ಅಂದ್ರೆ ನೆಕ್ಸ್ಟ್ ಯಾವಾಗ ಭೇಟಿ ಆಗ್ತೀವಿ ನಾವು, ಅವತ್ತಿನ ದಿನ ಭವಿಷ್ಯ ಜೊತೆಗೆ ಅವತ್ತು ಯಾವ ವಿಚಾರದ ಬಗ್ಗೆ ಮಂಜುನಾಥ್ ಗುರೂಜಿಗಳು ಕೂಡ ತಿಳಿಸ್ಕೊಡ್ತಾರೆ, ಅದನ್ನು ಸಹ ನೋಡೋಣ. ಅದಕ್ಕೂ ಮುಂಚೆ ಈಗ ನಾನು ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.